ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗ 3ನೇ ತರಗತಿಗೆ ಸಂಬಂಧಪಟ್ಟಂತೆ 30 ಪಾಠಗಳು ಏನಿದೆ ಅದರಲ್ಲಿ ಭಾಗ 1 ರಲ್ಲಿ 5 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಮತ್ತೆ ಭಾಗ 2ರಲ್ಲಿ ಮಿಕ್ಕಿರುವಂತಹ 5 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಟೋಟಲ್ 10 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಈಗ 11ನೇ ಒಂದು ಚಾಪ್ಟರ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಈಗ 11ನೇ ಒಂದು ಚಾಪ್ಟರ್ ಅನ್ನು ನೋಡ್ತಾ ಹೋಗೋಣ. ವಿವಿಧ ವಯೋಮಾನದ ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಅವಶ್ಯಕತೆ ಹಾಗೂ ಆಹಾರ ಮತ್ತು ನೀರಿನ ಲಭ್ಯತೆಯನ್ನ ಮತ್ತು ಮನೆ ಹಾಗೂ ಸುತ್ತಲಿನ ನೀರಿನ ಉಪಯೋಗವನ್ನ ವಿವರಿಸುವುದು ಈ ಪಾಠದ ಒಂದು ಆಶಯ ಆಗಿರುತ್ತೆ. ಇದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ ಒಂದು ಜ್ಞಾನವನ್ನ ನೀಡುವಂಥದ್ದು ಇದರ ಒಂದು ಅದಕ್ಕೋಸ್ಕರ ಈ ಚಾಪ್ಟರ್ ಅನ್ನ ಇಟ್ಟಿದ್ದಾರೆ. ಈಗ ಮೊದಲನೇದಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ನಮಗೆ ಆಹಾರ ಅತ್ಯವಶ್ಯಕ. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಸುಂದರವಾಗಿ ಕಾಣೋದಕ್ಕೆ ನಮಗೆ ಆಹಾರ ಬೇಕು ಅನ್ನೋದು ಸರಿನಾ, ಅಥವಾ ದೇಹದ ರಕ್ಷಣೆಗೆ ಅಂದ್ರೆ ತಪ್ಪು ಯಾವುದು? ಬೆಳವಣಿಗೆಗೆ. ಮತ್ತೆ ಬಿ ಮತ್ತು ಸಿ ನೋಡಿ, ಬಿ ಮತ್ತು ಸಿ ಮಾತ್ರ ಸರಿ ಅಂತ ಇದೆ. ಸುಂದರವಾಗಿ ಕಾಣೋದಕ್ಕೆ ನಮಗೆ ಆಹಾರ ಬೇಕಾ? ಏನಕ್ಕೆ ಬೇಕು ಆಹಾರ? ಸುಂದರವಾಗಿ ಕಾಣೋದಕ್ಕೆ ಆಹಾರ ಬೇಕಾ? ಸುಂದರವಾಗಿ ಕಾಣೋದಕ್ಕೆ ಆಹಾರ ಅನ್ನೋದು ಬೇಕು ಅನ್ನೋದಕ್ಕಿಂತ ಫಸ್ಟ್ ದೇಹದ ರಕ್ಷಣೆ ಮುಖ್ಯ, ಜೊತೆಗೆ ಬೆಳವಣಿಗೆಗೆ ನಮಗೆ ಆಹಾರ ಅನ್ನುವಂಥದ್ದು ಅತ್ಯವಶ್ಯಕ. ಹಾಗಾಗಿ ಬಿ ಮತ್ತು ಸಿ ಮಾತ್ರ ಸರಿ. ಈ ಕೆಳಗಿನವುಗಳಲ್ಲಿ ಯಾವುದು ಹಸುವಿನ ಆಹಾರ? ಹುಲ್ಲು, ಹಿಂಡಿ, ರಾಗಿ, ತೆನೆ, ಮೊಟ್ಟೆ. ಹುಲ್ಲು, ಹಿಂಡಿ, ರಾಗಿ, ತೆನೆ, ಬಾಳೆಹಣ್ಣು. ಹುಲ್ಲು, ಮೀನು, ಮೊಟ್ಟೆ, ಬಾಳೆಹಣ್ಣು. ಹುಲ್ಲು, ಮಾಂಸ, ಬಾಳೆಹಣ್ಣು, ಸೊಪ್ಪು. ಸೊ ಉತ್ತರ ಬಂದು ಬಿ. ಓಕೆ, ಇನ್ನು 3ನೇ ಪ್ರಶ್ನೆ. ಯಾವ ಕೆಲಸಕ್ಕೆ ನೀರಿನ ಅವಶ್ಯಕತೆ ಇಲ್ಲ? ಸ್ನಾನ ಮಾಡೋದಕ್ಕೆ, ಬರೆಯೋದಕ್ಕೆ, ಅಡಿಗೆ ಮಾಡೋದಕ್ಕೆ, ಕೃಷಿಗೆ. ಬರೆಯೋದಕ್ಕೆ ಅವಶ್ಯಕತೆ ಇಲ್ಲ. ನೀರಿನ ಮೂಲ ಬಾವಿ, ತೊಟ್ಟಿ, ಕೊಡ, ಸಿಂಟೆಕ್ಸ್. ಓಕೆ, ಯಾವುದು ನೀರಿನ ಮೂಲ ಅಂತ ಕೇಳಿದ್ದಾರೆ. ನೀರಿನ ಮೂಲ ಯಾವ್ದಾಗಿರುತ್ತೆ? ನೀರಿನ ಮೂಲ ಬಾವಿ ಆಗಿರುತ್ತೆ. ನಾವು ಬಾವಿಯಿಂದಾನೇ ನೀರು ತಗೊಂಡ್ ಬಂದು ತೊಟ್ಟಿಗೆ ಹಾಕ್ಬೇಕು, ಕೊಡಪಾನ ತಗೊಂಡ್ ಬಂದು ತೊಟ್ಟಿಗೆ ಹಾಕ್ಬೇಕು, ಅದರಿಂದ ಮೋಟರ್ ಇಟ್ಕೊಂಡು ಸಿಂಟೆಕ್ಸ್ಗೆ ರವಾನಿಸ್ತೀವಿ. ಸೊ ದಟ್ ಬಾವಿ. ಕುಡಿಯಲು ಶುದ್ಧವಾದ ನೀರನ್ನು ಬಳಸೋದಕ್ಕೆ ಕಾರಣ. ಕುಡಿಯೋದಕ್ಕೆ ನಾವು ಶುದ್ಧವಾದ ನೀರನ್ನೇ ಯಾಕೆ ಬಳಸ್ತೀವಿ ಅಂದ್ರೆ ಅದು ಸಿಹಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ಮತ್ತೆ ತಿಳಿಯಾಗಿರುತ್ತೆ ಅಂತನಾ, ಅಥವಾ ರುಚಿಯಾಗಿರುತ್ತೆ ಅಂತನಾ? ಏನಕ್ಕೆ ಬಳಸ್ತೀವಿ? ದಟ್ ಇಸ್ ಆರೋಗ್ಯವಾಗಿರೋದಕ್ಕೋಸ್ಕರ ನಾವು ಬಳಸ್ತೀವಿ. ಇದು ಸಸ್ಯದಿಂದ ದೊರೆಯುವಂತಹ ಆಹಾರ ಪದಾರ್ಥ. ಯಾವುದು ಸಸ್ಯದಿಂದ ಮಾತ್ರ ದೊರೆಯುವಂಥದ್ದು? ಪೇಡ, ಮೈಸೂರು ಪಾಕು, ಕಬ್ಬಿನ ಹಾಲು, ಮತ್ತೆ ಕರ್ದಂಟು ಅಂತ ಇದೆ. ಯಾವುದು ಇದು? ಸಸ್ಯದಿಂದ ದೊರೆಯುವಂತ ಆಹಾರ ಪದಾರ್ಥ, ಸಸ್ಯದಿಂದ ಬರುವಂತದ್ದು. ನೋಡಿ, ಪೇಡ ಹಾಲಿನಿಂದ, ಮೈಸೂರು ಪಾಕು ನೋ. ಓಕೆ, ಕಬ್ಬಿನ ಹಾಲು. ಕಬ್ಬಿನ ಹಾಲು ಏನಿದೆಯಲ್ಲ ಇದು ಶುಗರ್ ಕೇನ್. ಸೊ ಕಬ್ಬಿನ ಹಾಲು ಕಬ್ಬಿನಿಂದ ಕಬ್ಬು ಅದರಿಂದ ಬರುವಂತದ್ದು. ಸೊ ಕಬ್ಬಿನ ಹಾಲು. ಓಕೆ, ಆಮೇಲೆ ಗುಂಪಿಗೆ ಸೇರದ ಪದ ನೋಡಿ, ಮಾಂಸ, ಮೀನು, ಕ್ಯಾರೆಟ್, ಮೊಸರು ಅಂತ ಇದೆ. ಮಾಂಸ, ಮೀನು, ಕ್ಯಾರೆಟ್, ಮೊಸರು ಅಂತ ಇದೆ. ಇದನ್ನ ನೀವು ಹೇಗೆ ವಿಂಗಡಣೆ ಮಾಡ್ತೀರಾ? ಇದ್ರೊಳಗಡೆ ಗುಂಪಿಗೆ ಸೇರದ ಪದ ಯಾವುದು ನೋಡಿ? ಮಾಂಸ, ಮೀನು, ಕ್ಯಾರೆಟ್, ಮೊಸರು. ಇದ್ರೊಳಗಡೆ ಇದು ಹಸಿ ತರಕಾರಿ. ಓಕೆ, ಹಾಗಾಗಿ ಕ್ಯಾರೆಟ್ ಅನ್ನುವಂಥದ್ದು ಏನಿದೆ ಇದು ಸರಿಯಾದಂತ ಉತ್ತರ. ಕ್ಯಾರೆಟ್ ಏನಿದೆ ಇದು ಸರಿಯಾದಂತ ಉತ್ತರ. ನವಜಾತ ಶಿಶುವಿನ ಆಹಾರ ಏನಾಗಿರುತ್ತೆ? ಮೊಟ್ಟೆ, ಹಾಲು, ಹಸಿ ತರಕಾರಿ, ಹಣ್ಣು. ಹಾಲಾಗಿರುತ್ತೆ. ಓಕೆ, ಇನ್ನು 9ನೇ ಪ್ರಶ್ನೆ. ನೀನು ಬೇಸಿಗೆ ಕಾಲದಲ್ಲಿ ಪ್ರಾಣಿ ಅಥವಾ ಪಕ್ಷಿಗಳ ದಾಹವನ್ನ ತಣಿಸುವ ರೀತಿ ಅಂದ್ರೆ ನೀವು ಯಾವ ರೀತಿ ಬೇಸಿಗೆಗಾಲದಲ್ಲಿ ಪ್ರಾಣಿ ಅಥವಾ ಪಕ್ಷಿಗಳ ದಾಹವನ್ನ ತೀರಿಸ್ತೀರಾ ಅಂತ? ಬಾಗಿಲಿಗೆ ನೀರು ಹಾಕುವೆ, ಗಿಡಗಳಿಗೆ ನೀರು ಉಣಿಸುವೆ, ಬಕೆಟ್ ಅಥವಾ ಪಾತ್ರೆಯಲ್ಲಿ ನೀರು ತುಂಬಿಸಿ ಮನೆ ಮುಂದೆ ಇಡುವಂಥದ್ದು ತಣಿಸುವಂತಹ ರೀತಿ ಅಂತ ಹೇಳ್ಬೋದು. ಬಾಟಲ್ಗಳಲ್ಲಿ ನೀರಿಡುವೆ ಅಂತ ಇದೆ, ಬಟ್ ಇದು ಸಮಂಜಸವಾದಂತ ಉತ್ತರ. ಓಕೆ, ಈಗ 12ನೇ ಒಂದು ಪಾಠವನ್ನು ನೋಡೋಣ. ದಟ್ ಇಸ್ ಒಂದೇ ರೀತಿಯ ಕೆಲಸ, ಆಟ, ಕುಟುಂಬದಲ್ಲಿನ ಆಹಾರ ಪದ್ಧತಿ, ದುರ್ಬಳಕೆ, ಆಹಾರ ಮತ್ತು ನೀರಿನ ಪೋಲು ಮತ್ತು ಉತ್ತಮ ಅಥವಾ ಕೆಟ್ಟ ಸ್ಪರ್ಶದ ಬಗ್ಗೆ ಅಭಿಪ್ರಾಯನ ವ್ಯಕ್ತಪಡಿಸೋದು ಹೇಗೆ? ಇವುಗಳ ಬಗ್ಗೆ ತಿಳುವಳಿಕೆ ಮೂಡಿಸೋದಕ್ಕೋಸ್ಕರ ಈ ಒಂದು ಪಾಠವನ್ನ ಇಟ್ಟಿರುವಂಥದ್ದು. ಪ್ರತಿದಿನ ಸೇವಿಸುವಂತ ಆಹಾರ
ಪಾಯಸ, ಕೋಸಂಬರಿ, ಹೋಳಿಗೆ, ಬೋಂಡ, ರೊಟ್ಟಿ, ಅನ್ನ, ಸಾರು, ಚಪಾತಿ, ಮುದ್ದೆ, ಕೇಕ್, ಬಿಸ್ಕೆಟ್, ಗೋಬಿ, ಪಾನಿಪುರಿ, ಹೋಳಿಗೆ, ಕೇಕ್, ಚಪಾತಿ, ರೊಟ್ಟಿ. ಪ್ರತಿದಿನ ಸೇವಿಸುವಂತಹ ಆಹಾರ, ಅದರಲ್ಲೂ ಆರೋಗ್ಯಕರವಾದಂತಹ ಆಹಾರ ಅಂತ ಅಂದಾಗ ಏನಾಗುತ್ತೆ, ದಟ್ ಇಸ್ ರೊಟ್ಟಿ, ಅನ್ನ, ಸಾರು, ಚಪಾತಿ, ಮುದ್ದೆ. ಪ್ರತಿನಿತ್ಯ ಮಾಡುವಂತ ಕೆಲಸವನ್ನ ಅನುಕ್ರಮದಲ್ಲಿ ನಾವು ಜೋಡಿಸಿದಾಗ ಏನಾಗುತ್ತೆ, ಫಸ್ಟ್ ಮುಂಜಾನೆ ಹೇಳ್ತಾರೆ, ಹೌದಾ, ಅದಾದ ನಂತರ ಹಲ್ಲುಚ್ತಾರೆ, ಓಕೆ, ಅದಾದ ನಂತರ ಏನ್ ಮಾಡ್ತಾರೆ, ತಿಂಡಿ ತಿಂದು ಶಾಲೆಗೆ ಹೋಗುವಂತದ್ದಾಗಿರ್ಬೇಕು. ಸೊ 4, 2, 3, 1, 4, 2, 3, 1. ಸೊ ಸರಿಯಾದಂತ ಉತ್ತರ 2. ನೀನು ಆಹಾರ ದುರ್ಬಳಕೆ ಆಗೋದಿರೋದಕ್ಕೆ ಏನ್ ಮಾಡ್ತೀರಾ? ಒತ್ತಾಯ ಮಾಡಿ ಊಟ ಮಾಡಿಸ್ತೀನಿ, ತಟ್ಟೆಯಲ್ಲಿ ಹೆಚ್ಚಾದ ಆಹಾರವನ್ನ ಚೆಲ್ತೀನಿ, ಅಗತ್ಯವಿದ್ದಷ್ಟು ಮಾತ್ರ ಆಹಾರ ಹಾಕಿಸ್ಕೊಳ್ತೀನಿ, ಕಡಿಮೆ ಜನರಿಗೆ ಹೆಚ್ಚು ಆಹಾರ ತಯಾರಿಸಲು ಹೇಳುವೆ, ಅಗತ್ಯವಿದ್ದಷ್ಟು ಮಾತ್ರ ಹಾಕಿಸ್ಕೊಳ್ಬೇಕು. ಓಕೆ, ಇನ್ನು 4ನೇ ಪ್ರಶ್ನೆ, ನೀರು ಪೋಲಾಗದ ಸಂದರ್ಭ. ಅಂದ್ರೆ ನೀರು ಪೋಲ್ ಆಗದೇ ಇರುವಂತ ಸಂದರ್ಭ ಏನು ಅಂದ್ರೆ, ಅಗತ್ಯಕ್ಕಿಂತ ಹೆಚ್ಚು ನೀರು ಬಳಸಿ ಸ್ನಾನ ಮಾಡುವುದು, ನಲ್ಲಿ ನೀರು ಹರಿಯಲು ಬಿಡುವುದು, ಗಿಡಗಳಿಗೆ ನೀರು ಉಣಿಸಲು ಹನಿ ನೀರಾವರಿ ವ್ಯವಸ್ಥೆ ಮಾಡುವುದು, ಸಿಂಕ್ ನಲ್ಲಿ ನೀರು ಬಿಟ್ಟು ಹಲ್ಲು ಉಜ್ಜುವುದು. ಸೊ ಸರಿಯಾದಂತ ಉತ್ತರ, ಗಿಡಗಳಿಗೆ ನೀರು ಉಣಿಸೋದಕ್ಕೆ ಹನಿ ನೀರಾವರಿ ವ್ಯವಸ್ಥೆಯನ್ನ ಮಾಡುವಂತದ್ದು ನೀರು ಪೋಲಾಗದಂತಹ ಒಂದು ವಿಧಾನ ಆಗಿದೆ. ಈಗ ನೋಡೋಣ, ದಟ್ ಇಸ್ 13th ಚಾಪ್ಟರ್ ಬಂದು ತರಗತಿಯ ಕೊಠಡಿ, ಆಟದ ಮೈದಾನ, ಶೌಚಾಲಯ, ಸ್ನಾನಗೃಹ, ಮನೆ ಕೊಠಡಿ, ಪಾತ್ರೆ, ಪರಿಕರಗಳನ್ನ ಸ್ವಚ್ಛತೆಯನ್ನ ಕಾಪಾಡುವಂಥದ್ದು, ಸೂಕ್ತ ರೀತಿಯಲ್ಲಿ ತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಬಗ್ಗೆ ಈ ಒಂದು ಪಾಠ ತಿಳುವಳಿಕೆಯನ್ನ ನೀಡುವಂಥದ್ದು. ಇದರ ಕುರಿತಾಗಿ ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸುಮಳ ತರಗತಿ ಕೊಠಡಿ ಸ್ವಚ್ಛವಾಗಿದೆ, ಯಾಕೆ? ಎಲ್ಲ ಮಕ್ಕಳು ಕಸವನ್ನ ಕಸದ ಪುಟ್ಟಿಗೆ ಹಾಕ್ತಾರೆ, ಕಾಗದವನ್ನ ಎಲ್ಲೆಂದರಲ್ಲಿ ಹಾಕ್ತಾರೆ, ಪೆನ್ಸಿಲ್ಲು ಸಿಪ್ಪೆಯನ್ನ ಎಲ್ಲೆಡೆ ಹಾಕುವರು, ಪ್ರತಿದಿನ ತರಗತಿ ಕೊಠಡಿ ಗುಡಿಸೋದಿಲ್ಲ, ಯಾಕೆ ಅಂದ್ರೆ ಎಲ್ಲ ಮಕ್ಕಳು ಕಸವನ್ನ ಕಸದ ಬುಟ್ಟಿಗೆ ಹಾಕೋದ್ರಿಂದ ಸುಮಳ ತರಗತಿ ಕೊಠಡಿ ಸ್ವಚ್ಛವಾಗಿದೆ. ಆಟದ ಮೈದಾನ ಅಶುಚಿಯಾಗಿದೆ, ಯಾಕೆ? ಪ್ರತಿದಿನ ಕಸ ಆರಿಸ್ತಾರೆ, ಮೈದಾನದಲ್ಲಿ ಕಲ್ಲುಗಳನ್ನ ಹಾರಿಸುವರು, ತರಗತಿ ಕೊಠಡಿಯ ಕಸವನ್ನ ಮೈದಾನಕ್ಕೆ ಹಾಕುವರು, ಕಸವನ್ನು ಕಸದ ಗುಂಡಿಗೆ ಹಾಕುವರು. ಸೊ ಸರಿಯಾದಂತ ಉತ್ತರ ಯಾವುದು ಇದಕ್ಕೆ ರಿಲೇಟೆಡ್ ಆಗಿ? ಓಕೆ, ಯಾವುದು? ತರಗತಿಯ ಕೊಠಡಿಯ ಕಸವನ್ನ ಮೈದಾನಕ್ಕೆ ಹಾಕೋದ್ರಿಂದ ಅದು ಅಶುಚಿ ಆಗಿರುವಂಥದ್ದು. ಇದು ಶೌಚಾಲಯ ಬಳಸುವ ಸರಿಯಾದ ಕ್ರಮ ಅಲ್ಲ, ಬಳಸುವ ಮುನ್ನ ನೀರು ಹಾಕುವುದು ಇದು ಸರಿಯಾದಂತ ಕ್ರಮ. ಆಮೇಲೆ ಫಿನಾಯಿಲ್ ಇಂದ ಶುಚಿಗೊಳಿಸುವುದು ಸರಿಯಾದ ಕ್ರಮ. ನೀರು ಬಳಸದೆ ಶೌಚಾಲಯ ಬಳಕೆ ಮಾಡುವುದು, ಬಳಸಿದ ನಂತರ ನೀರು ಹಾಕುವುದು. ಓಕೆ, ನೀರು ಬಳಸದೆ ಶೌಚಾಲಯನ ಬಳಕೆ ಮಾಡುವಂಥದ್ದು ಸರಿಯಾದ ಕ್ರಮ ಅಲ್ಲ. ಇನ್ನು ಕೆಳಗಿನ ವಾಕ್ಯಗಳಲ್ಲಿ ಸರಿ ಮತ್ತು ತಪ್ಪನ್ನ ಗುರುತಿಸಿ ಅಂತ ಹೇಳಿದ್ರೆ, ಕುಡಿಯುವ ನೀರಿನ ಬಾಟಲಿಯನ್ನ ಮುಚ್ಚದಿರುವುದು ತಪ್ಪು. ಅಡುಗೆ ಮಾಡುವ ಮುನ್ನ ಪಾತ್ರೆಯನ್ನ ತೊಳೆದು ಬಳಸುವುದು ಇದು ಸರಿಯಾದಂತ ಉತ್ತರ ಅಲ್ವಾ? ಆಮೇಲೆ ಅಡುಗೆ ಕೋಣೆಯನ್ನ ನಿಯಮಿತವಾಗಿ ಶುಚಿಗೊಳಿಸುವುದಿಲ್ಲ, ನೋನು ಇದು ತಪ್ಪು. ಯಾಕೆ ಅಂತ ಅಂದ್ರೆ, ನಾವು ಯಾವಾಗ್ಲೂ ಅಡುಗೆ ಕೋಣೆಯನ್ನ ಬಳಸಿದ್ಮೇಲೆ ನಿಯಮಿತವಾಗಿ ಶುಚಿಗೊಳಿಸ್ಬೇಕು. ಊಟಕ್ಕೆ ಮೊದಲು ತಟ್ಟೆ ಲೋಟ ತೊಳೆದುಕೊಳ್ಳುವುದು, ದಿಸ್ ಇಸ್ ಆಲ್ಸೋ ರೈಟ್ ಆನ್ಸರ್. ಓಕೆ, ಸೊ ಹಾಗಾಗಿ ಇದ್ರೊಳಗಡೆ ಯಾವ್ದು ಉತ್ತರ? 4ನೇದೇನಿದೆಯಲ್ಲ, ಸರಿ ತಪ್ಪು, ದಿಸ್ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಹಸಿ ಕಸ ಇದಕ್ಕೆ ಉದಾಹರಣೆ, ಬಾಳೆಹಣ್ಣಿನ ಸಿಪ್ಪೆ, ಕಾಗದ ಚೂರು, ಬಳೆ ಚೂರು, ತರಗೆಲೆ ಅಂತ ಇದೆ. ಓಕೆ, ಅಲ್ಲಿ ಕೇಳಿರುವಂತದ್ದು ಯಾವುದು? ಹಸಿ ಕಸ, ಹಾಗಾಗಿ ಬಾಳೆಹಣ್ಣಿನ ಸಿಪ್ಪೆ. ಗುಂಪಿಗೆ ಸೇರದ ಪದ, ಒಣಗಿದ ಎಲೆ, ಹಸಿ ಎಲೆ, ಕಾಗದ, ಪೆನ್ಸಿಲ್ ಸಿಪ್ಪೆ. ನೋಡಿ, ಒಣಗಿದ ಎಲೆ, ಕಾಗದ, ಪೆನ್ಸಿಲ್ನ ಸಿಪ್ಪೆ ಇವೆಲ್ಲವೂ ಏನು ಒಣದು, ಬಟ್ ಹಸಿ ಎಲೆ ಏನಿದೆ ಇಲ್ಲ, ಇದು ಗುಂಪಿಗೆ ಸೇರದ ಪದ. ಕಸ ನಿರ್ವಹಣೆಯ ಸರಿಯಾದ ಕ್ರಮ, ಮನೆಯ ಕಸವನ್ನ ರಸ್ತೆಗೆ ಹಾಕುವುದು, ಮನೆಯ ಕಸವನ್ನ ಪಕ್ಕದ ಮನೆ ಮುಂದೆ ಹಾಕೋದು, ಕಸ ವಿಂಗಡಿಸಿ ಕಸದ ಗಾಡಿಗೆ ಹಾಕುವುದು, ಕಸ ವಿಂಗಡಣೆ ಮಾಡದೆ ಕಸದ ಗಾಡಿಗೆ ಹಾಕುವುದು. ಓಕೆ, ಸೊ ಸರಿಯಾದಂತ ಉತ್ತರ ಕಸವನ್ನ ವಿಂಗಡಿಸಿ ಕಸದ ಗಾಡಿಗೆ ಹಾಕುವಂಥದ್ದು. ಈಗ 14ನೇ ಒಂದು ಪಾಠವನ್ನ ನೋಡೋಣ. ದಟ್ ಇಸ್ ಆಹಾರ ಪದಾರ್ಥಗಳು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಶಕ್ತಿ, ಬೆಳವಣಿಗೆ, ರಕ್ಷಣೆ ನೀಡುವಂತ ಆಹಾರಗಳು, ಜಂಕ್ ಪದಾರ್ಥಗಳ ಬಗ್ಗೆ ಅಡ್ಡ ಪರಿಣಾಮಗಳು, ನಿಯಮಿತವಾಗಿ ಆಹಾರ ಸೇವಿಸುವಂತಹ ಬಗೆಗಿನ ಜಾಗೃತಿಯನ್ನ ವ್ಯಕ್ತಪಡಿಸೋದ್ರ ಬಗ್ಗೆ ಈ ಒಂದು ಪಾಠವನ್ನ ಇಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ಹೊಂದಿಸಿ ಬರೆಯಿರಿ. ಮತ್ತೆ ಬಾಪಟ್ಟಿ ಇದೆ. ರಾಗಿ ಏನಿದು? ರಾಗಿ ಹೆಸರು ಕಾಳು, ಹಣ್ಣುಗಳು, ತುಪ್ಪ ಅಂತ ಇದೆ. ಇಲ್ಲಿ ಕೊಬ್ಬು, ಶಕ್ತಿಗಾಗಿ, ಬೆಳವಣಿಗೆಗೆ, ರಕ್ಷಣೆ ಅಂತ ಇದೆ. ಸೊ ರಾಗಿ ಏನಕ್ಕೆ ಬೇಕು ನಮಗೆ? ಏನಕ್ಕೆ ಬೇಕು ನಮಗೆ ರಾಗಿ? ರಾಗಿ ನಮಗೆ ಶಕ್ತಿಗೋಸ್ಕರ ನಾವು ರಾಗಿಯನ್ನ ತಿಂತೀವಿ, ಹೌದಲ್ವಾ? ಇನ್ನು ಹೆಸರು ಕಾಳು ನಮಗೆ ಏನಕ್ಕೆ ಬೇಕು? ನೋಡಿ, ತುಪ್ಪ ಅನ್ನುವಂಥದ್ದು ಕೊಬ್ಬು ಅಂತ ಇದೆ, ಗೊತ್ತಿರುವಂತದ್ದು ಹಾಕೊಂಡ್ಬಿಡ್ಬೇಕು. ಓಕೆ,
ಜೊತೆಗೆ ಹಣ್ಣುಗಳು ಏನಕ್ಕೆ ಬೇಕು ನಮಗೆ? ರಕ್ಷಣೆಗೆ ಬೇಕಾ, ಬೆಳವಣಿಗೆಗೆ ಬೇಕಾ? ಹಣ್ಣುಗಳು ಏನಕ್ಕೆ ಬೇಕು ನಮಗೆ? ಹಣ್ಣುಗಳು ನಮಗೆ ವಿಟಮಿನ್ಸ್ ಇರುತ್ತೆ, ಸೊ ದಟ್ ಅವು ನಮಗೆ ರಕ್ಷಣೆಯನ್ನ ಕೊಡ್ತವೆ. ಹಣ್ಣುಗಳಲ್ಲಿ ವಿಟಮಿನ್ಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಅವು ನಮಗೆ ರಕ್ಷಣೆಯನ್ನ ಕೊಡ್ತವೆ. ಇನ್ನು ಹೆಸರು ಕಾಳನ್ನ ನಾವು ಏನಕ್ಕೆ ಉಪಯೋಗಿಸ್ತೀವಿ? ದಟ್ ಇಸ್ ಬೆಳವಣಿಗೆಗೋಸ್ಕರ ಹೆಸರು ಕಾಳನ್ನ ಉಪಯೋಗಿಸ್ತೀವಿ. ಹೆಸರು ಕಾಳುಗಳನ್ನ ಬೆಳವಣಿಗೆಗೋಸ್ಕರ ನಾವು ಉಪಯೋಗಿಸ್ತೀವಿ. ಸೊ ಉತ್ತರ ಏನು? ದಟ್ ಇಸ್ ಮೊದಲನೇದು ಇದೆ. ಎರಡನೇದು ದಟ್ ಇಸ್ ಬೆಳವಣಿಗೆ, ಹೆಸರು ಕಾಳು. ಇನ್ನು ಮೂರನೇದು ರಕ್ಷಣೆಗೋಸ್ಕರ ನಾವು ಅದನ್ನ ಯೂಸ್ ಮಾಡ್ತೀವಿ. ಯಾವ್ದನ್ನ? ಹಣ್ಣುಗಳನ್ನ. ಆಮೇಲೆ ತುಪ್ಪ ಬಂದು ಕೊಬ್ಬು. ಸೊ ಹಾಗಾಗಿ ಬಿ ಅನ್ನೋ ಆಪ್ಷನ್ ಏನಿದೆ, ದಿಸ್ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಹಸಿಯಾಗಿ ತಿನ್ನುವ ತರಕಾರಿ ಯಾವುದು? ಆಲೂಗಡ್ಡೆನ ಹಸಿ ತಿಂತೀರಾ? ಬದನೆಕಾಯಿನ ತಿಂತೀರಾ? ನುಗ್ಗೆಕಾಯಿನ ತಿಂತೀರಾ? ಸೌತೆಕಾಯಿನ ತಿಂತೀರಾ? ಸೌತೆಕಾಯಿಯನ್ನು ನೀವು ತಿನ್ನುತ್ತೀರಾ? ನಾವು ತಿನ್ನುತ್ತೇವೆ. ಜೊತೆಗೆ ಈ ಕೆಳಗಿನವುಗಳಲ್ಲಿ ಬೇಯಿಸಿ ತಿನ್ನುವಂತಹ ತರಕಾರಿ ಯಾವುದು? ಹುರುಳಿಕಾಯಿ, ಸೌತೆಕಾಯಿ, ಆಲೂಗಡ್ಡೆ ಮತ್ತೆ ಕ್ಯಾರೆಟ್ ಅಂತ ಇದೆ ನೋಡಿ. ದಟ್ ಇಸ್ ಆಲೂಗಡ್ಡೆ ಏನಿದೆಯಲ್ಲ, ಇದನ್ನ ಬೇಯಿಸಿ ತಿನ್ನುವಂತಹ ತರಕಾರಿ ಆಗಿದೆ. ರಮೇಶ ಇತ್ತೀಚೆಗೆ ತುಂಬಾ ತೆಳ್ಳಗಾಗ್ತಾ ಇದ್ದಾನೆ. ಯಾಕೆ? ಹೊತ್ತಿಗೆ ಸರಿಯಾಗಿ ಊಟ ಮಾಡುವುದಿಲ್ಲ, ಊಟದಲ್ಲಿ ಪೌಷ್ಟಿಕ ಆಹಾರ ಬಳಸುತ್ತಿಲ್ಲ, ಹಣ್ಣು ತರಕಾರಿಗಳನ್ನ ತಿನ್ನುತ್ತಿದ್ದಾನೆ, ಮೊಳಕೆ ಕಾಳುಗಳನ್ನು ತಿನ್ನುತ್ತಿದ್ದಾನೆ. ನೋಡು, ಅವನು ತುಂಬಾ ತೆಳ್ಳಗಾಗ್ತಾ ಇದ್ದಾನೆ ಅಂತ ಅಂದ್ರೆ ಅದ್ ಯಾಕೆ ಅಂತ ಅಂದ್ರೆ ನೋಡಿ, ಅವನು ಪೌಷ್ಟಿಕ ಆಹಾರವನ್ನ ಮೊದಲನೇದಾಗಿ ಬಳಸ್ತಾ ಇಲ್ಲ. ಓಕೆ, ಅದು ಮೊದಲನೇ ಕಾರಣ. ಅವನು ಹಣ್ಣು ತರಕಾರಿಗಳನ್ನ ತಿಂತಾನೆ, ತುಂಬಾ ಚೆನ್ನಾಗಿ ತಿಂತಾನೆ ಅಂದ್ರೆ ಇದು ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಹಾಗಿದ್ರು ತೆಳ್ಳಗಾಗಿರೋನು. ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಆಮೇಲೆ ಮೊಳಕೆ ಕಾಳುಗಳನ್ನ ತಿಂತಾ ಇದ್ದಾನೆ ನೋಡಿ, ಹೊತ್ತಿಗೆ ಸರಿಯಾಗಿ ಅವನು ಊಟ ಕೂಡ ಮಾಡಲ್ಲ, ಹಾಗಾಗಿ ಇದು ರೈಟ್ ಆನ್ಸರ್. ಸುನೀತಾ ತುಂಬಾ ದಪ್ಪಗಾಗಿದ್ದಾಳೆ. ಯಾಕೆ? ಹಣ್ಣು ತರಕಾರಿ ತಿಂತಾಳೆ, ಸೊಪ್ಪಿನ ಪಲ್ಯಗಳನ್ನ ತಿಂತಾಳೆ, ಬೇಕರಿ ತಿನಿಸನ್ನ ತಿಂತಾಳೆ, ಹಾಗೂ ಸೊ ಉತ್ತರ ಏನು? ಬೇಕರಿ ತಿನಿಸುಗಳನ್ನ ತಿನ್ನೋದ್ರಿಂದ ಸುನೀತಾ ದಪ್ಪ ಆಗಿದ್ದಾಳೆ. ಕೆಳಗಿನವುಗಳಲ್ಲಿ ಬೊಜ್ಜು ನಿವಾರಣಾ ಕ್ರಮ ಯಾವುದು? ಬೇಕರಿ ತಿಂಡಿಯನ್ನ ತಿನ್ನುವಂಥದ್ದು ಅಥವಾ ತಿನಿಸನ್ನ ತಿನ್ನುವಂಥದ್ದು, ಗೋಬಿ ತಿನ್ನುವುದು, ಪಾನಿಪುರಿ ತಿನ್ನುವುದು. ಊಟದಲ್ಲಿ ಸೊಪ್ಪು ತರಕಾರಿಗಳನ್ನ ಬಳಸೋದ್ರಿಂದ ನಾವು ಬೊಜ್ಜನ್ನ ನಿವಾರಣೆ ಮಾಡಬಹುದು. ಓಕೆ, ಇನ್ನು ಮುಂದಿನ ಒಂದು ಪಾಠವನ್ನ ನೋಡೋಣ. ದಟ್ ಇಸ್ 15ನೇ ಒಂದು ಚಾಪ್ಟರ್. ಆಹಾರ ಪದ್ಧತಿಯಲ್ಲಿನ ವಿವಿಧ ಆಹಾರ ಪದಾರ್ಥಗಳ ಅವಶ್ಯಕತೆಯನ್ನ ಮತ್ತು ನಿಯಮಿತವಾಗಿ ಸಮತೋಲಿತ ಆಹಾರ ಸೇವನೆಯ ಪ್ರಾಮುಖ್ಯತೆಯನ್ನ ವ್ಯಕ್ತಪಡಿಸೋದಕ್ಕೋಸ್ಕರ ಈ ಒಂದು ಪಾಠವನ್ನ ಮಕ್ಕಳಿಗೆ ಇಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಇವಾಗ MCQs ನ ನೋಡ್ತಾ ಹೋಗೋಣ. ಇವುಗಳಲ್ಲಿ ಯಾವುದು ಆರೋಗ್ಯಕರ ಆಹಾರ? ಚಿಪ್ಸ್, ಮ್ಯಾಗಿ, ಪಿಜ್ಜಾ, ಸೇಬೆಹಣ್ಣು ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಆರೋಗ್ಯಕರವಲ್ಲದ ಆಹಾರ? ಪಿಜ್ಜಾ, ಕಿತ್ಲೆ, ಜೋಳದ ರೊಟ್ಟಿ ಮತ್ತೆ ಕ್ಯಾರೆಟ್, ಕಿತ್ತಳೆ. ಆರೋಗ್ಯಕರವಲ್ಲದ ಅಂತ ಕೇಳಿದರೆ ದಟ್ ಇಸ್ ಪಿಜ್ಜಾ. ಓಕೆ, ಪ್ಯಾಕ್ ಮಾಡಿದ ಆಹಾರವನ್ನು ಯಾವಾಗಲೂ ತಿನ್ನಬಾರದು. ಯಾಕೆ ನಾವು ಪ್ಯಾಕ್ ಮಾಡಿದ ಯಾವಾಗಲೂ ತಿನ್ನಬಾರ್ದು ಅಂದ್ರೆ ಅದು ಆರೋಗ್ಯಕ್ಕೆ ಹಾನಿಕರ, ಆರೋಗ್ಯಕರ, ರುಚಿಯಾಗಿರುತ್ತೆ ಅಥವಾ ಶುಚಿಯಾಗಿರುತ್ತೆ ಅಂತ. ಯಾವುದು? ಉತ್ತರ ಏನು ನೋಡಿ? ಯಾವಾಗ್ಲೂ ಪ್ಯಾಕ್ ಮಾಡಿದಂತ ಆಹಾರವನ್ನ ನಾವು ಯಾಕೆ ತಿನ್ನಬಾರ್ದು ಅಂತ ಹೇಳಿದ್ರೆ ಅದು ಆರೋಗ್ಯಕ್ಕೆ ಹಾನಿಕರ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಪ್ಯಾಕ್ ಮಾಡಿದ ಆಹಾರವನ್ನ ಯಾವಾಗ್ಲೂ ತಿನ್ನಬಾರ್ದು. ಓಕೆ, ಬಾಳೆಹಣ್ಣು ಆರೋಗ್ಯಕರ. ಯಾಕೆ? ಬಾಳೆಹಣ್ಣು ಅನ್ನುವಂಥದ್ದು ಆರೋಗ್ಯಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಯಾಕೆ? ಎಲ್ಲ ಕಾಲದಲ್ಲೂ ಸಿಗುತ್ತೆ ಅಂತನಾ, ಅಂಗಡಿಯಲ್ಲಿ ಸಿಗುತ್ತೆ ಅಂತನಾ, ಅಥವಾ ಕಡಿಮೆ ದರದಲ್ಲಿ ಸಿಗುತ್ತೆ ಅಂತನಾ? ನೋಡಿ, ಇದ್ರೊಳಗಡೆ ABCD 4 ವಿಟಮಿನ್ಗಳು ಇರುವಂತದ್ದು ಬಾಳೆಹಣ್ಣಲ್ಲಿ, ಹಾಗಾಗಿ ಇದು ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಆಗಿರೋದ್ರಿಂದ ಇದು ಆರೋಗ್ಯಕರ. ಇನ್ನು 5ನೇ ಪ್ರಶ್ನೆಯನ್ನ ನೋಡೋಣ. ದಟ್ ಇಸ್ ಪ್ಯಾಕ್ ಮಾಡಿದ ಆಹಾರವನ್ನ ಸೇವಿಸಬೇಕಾದ್ರೆ ಗಮನಿಸಬೇಕಾದಂತ ಅಂಶ ಏನು? ನೋಡಿ, ಪ್ಯಾಕ್ ಮಾಡಿದಂತ ಆಹಾರವನ್ನ ನಾವು ಯಾವಾಗ್ಲೂ ಜಾಸ್ತಿ ತಿನ್ನಬಾರ್ದು. ಯಾಕೆ ಅಂದ್ರೆ ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತು. ಈಗ ನೋಡಿ, ಪ್ಯಾಕ್ ಮಾಡಿದಂತ ಆಹಾರವನ್ನ ನಾವು ತಿಂತಾ ಇದೀವಿ ಅಂತ ಹೇಳಿದ್ರೆ ಗಮನಿಸಬೇಕಾದಂತ ಅಂಶ ಏನು? ಮಾರುವವನ ಸೌಂದರ್ಯ, ಆಕರ್ಷಕ ಪ್ಯಾಕಿಂಗ್, ಆಕರ್ಷಕ ಅಂಗಡಿ, ಪ್ಯಾಕ್ ಮಾಡಿದ ಮತ್ತು ಮುಗಿಯುವ ದಿನಾಂಕವನ್ನ ನೋಡ್ಬೇಕು. ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಅಂಡ್ ಡೇಟ್ ಆಫ್ ಎಕ್ಸ್ಪೈರಿ ಡೇಟ್ ಆಫ್ ಎಕ್ಸ್ಪೈರಿ ಇದನ್ನೆಲ್ಲ ನೋಡ್ಬಿಟ್ಟು ತಗೋಬೇಕು. ಆರೋಗ್ಯಕರ ಹಾಗೂ ಆರೋಗ್ಯಕರವಲ್ಲದ ಆಹಾರವನ್ನ ವಿಂಗಡಿಸಿ ಬರೆಯುವಂಥದ್ದು. ಆರೋಗ್ಯಕರ ಹಾಗೂ ಆರೋಗ್ಯಕರವಲ್ಲದ ಆಹಾರವನ್ನ ವಿಂಗಡಿಸಿ ಬರೆಯಿರಿ ಅಂತ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪಾನಿಪುರಿ, ಮೊಟ್ಟೆ, ಗೋಬಿ, ಸೊಪ್ಪು, ತರಕಾರಿ, ಪಿಜ್ಜಾ, ಮೊಳಕೆ ಕಾಳು, ಕೇಕು. ನೋಡಿ, ಈ ಕೇಕು, ಪಾನಿಪುರಿ, ಆಮೇಲೆ ಗೋಬಿ,
ತರಕಾರಿ, ಇದು ಪಿಜ್ಜಾ ಮತ್ತೆ ಮೊಳಕೆ ಕಾಳು. ನೋಡಿ, ಈ ಪಾನಿಪುರಿ, ಗೋಬಿ, ಪಿಜ್ಜಾ, ಕೇಕ್ ಇವೆಲ್ಲವೂ ಆರೋಗ್ಯಕರವಲ್ಲದ ಆಹಾರಗಳು. ಈ ಮೊಟ್ಟೆ, ಸೊಪ್ಪು, ತರಕಾರಿ, ಮೊಳಕೆ ಕಾಳು ಏನಿದೆ ಇವೆಲ್ಲ ಆರೋಗ್ಯಕರ ಆಹಾರ. ಓಕೆ, ಇನ್ನು ಮುಂದಿನ ಭಾಗದಲ್ಲಿ ಉಳಿದಿರುವಂತಹ 5 ಚಾಪ್ಟರ್, ಒಟ್ಟು 15 ಚಾಪ್ಟರ್ಸ್ ಇದೆ. ಇನ್ನು ಭಾಗ 4ರಲ್ಲಿ ನಾವು ಮತ್ತೆ ಉಳಿದಂತಹ 16ರಿಂದ 20 ಚಾಪ್ಟರ್ಸ್ ಅನ್ನು ನೋಡ್ತಾ ಹೋಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.